ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಈ ವಿಡಿಯೋದಾಗ ನಮ್ಮ ಡಿವಿಸಿಬಿಲಿಟಿ ರೂಲಿಗೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಎಲ್ಲರೂ ಕಂಪ್ಲೀಟ್ ವಿಡಿಯೋನ ನೋಡ್ರಿ. ಯಾವ ಕಾರಣಕ್ಕಂದ್ರೆ ಪ್ರತಿಯೊಂದು ಸಂಖ್ಯೆಯ ಡಿವಿಸಿಬಿಲಿಟಿ ರೂಲ ಇದ್ರೊಳಗೆ ತಿಳಿಸ್ಕೊಟ್ಟನು. ತಡ ಮಾಡೋದು ಬೇಡ, ಮೊದಲನೆಯ ಪ್ರಶ್ನೆ ಕಡೆ ಹೋಗೋಣ. ನಾ ಡೈರೆಕ್ಟಾಗಿ ಮೊದಲನೆಯ ಪ್ರಶ್ನೆ ಕಡೆ ಹೋಗೋಣ. 3 9 9 6 3 8 1 ಈ ಸಂಖ್ಯೆ 3ರಿಂದ ಭಾಗ ಹೋಗ್ತೈತಿಲ್ಲೋ ಹೇಳಬೇಕು. ಅದನ್ನು ನಾವು ಸಲೀಸಾಗಿ ಮಾಡೋಣ. ಸಂಖ್ಯೆಯನ್ನು ಬರೆಯೋದಾದ್ರೆ 3 9 9 6 3 8 1 ಈ ಒಂದು ಸಂಖ್ಯೆ ಹೋಗ್ತೈತಿ 3ರಿಂದ ಹೋಗ್ತೈತೆ ಅಂದ್ರೆ ಅದರದೊಂದು ರೂಲ್ ಏನ, ಈ ಅಷ್ಟು ಸಂಖ್ಯೆಯನ್ನು ಕೂಡಿಸಿದಾಗ ಬರುವ ಸಂಖ್ಯೆ ಅದ 3ರಿಂದ ಕಂಪ್ಲೀಟಾಗಿ ಭಾಗ ಹೋದ್ರೆ ಈ ಕಂಪ್ಲೀಟ್ ಸಂಖ್ಯೆ ಕೂಡ 3ರಿಂದ ಭಾಗ ಹೋಗ್ತೈತೆ. ಇದರ ಅರ್ಥ ಅಂದ್ರೆ ಇಲ್ಲಿ ಡೈರೆಕ್ಟ್ ಕೂಡಿಸಿ ಕೂಡ ಭಾಗ ಹೊಡೆದ್ರು ಕೂಡ ನಮಗೆ ಆನ್ಸರ್ ಸಿಗತೈತೆ. ಇದು 3ರಿಂದ ಹೋಗ್ತೈತಿ 9 3 3 8 + 1 ಅಂದ್ರೆ 9 3ರಿಂದ ಹೋಗ್ತೈತಿ, ಒಬ್ವಿಯಸ್ಲಿ ಹೋಗ್ತೈತಿ. ಆ ಕಾರಣಕ್ಕೆ ಈ ಒಂದು ಸಂಖ್ಯೆ ಏನೈತಲ್ಲ ಇದು 3ರಿಂದ ಕಂಪ್ಲೀಟಾಗಿ ಭಾಗ ಆಕ್ಕೈತಿ. ಅರ್ಥ ಆಯ್ತು ಅನ್ಕೊಂಡು 3ರದೊಂದು ರೂಲ ಅಂದ್ರೆ ಕಂಪ್ಲೀಟಾಗಿ ಇವನ್ನೆಲ್ಲ ಕೂಡಿಸಿ ಕೂಡ ಮಾಡ್ಬೋದು, ಅಥವಾ ಇಲ್ಲೇ 3 ಹಾಕೋದು ಕಟ್ ಮಾಡಿದ್ರು ಕೂಡ 3ರಿಂದ ಭಾಗ ಹೋಗೋದು ಕಟ್ ಮಾಡಿದ್ರು ಕೂಡ ನಿಮ್ಗೆ ಎಕ್ಸಾಕ್ಟ್ ಆನ್ಸರ್ ಸಿಗ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಈಗ ನಾವು ಮೂವ್ ಆಗೋಣ. ಎರಡನೆಯ ಪ್ರಶ್ನೆ ನೋಡ್ರಿ ಯಾವ ರೀತಿಯಾಗಿ ಐತಿ. 8 2 5 2 8 2 9 ಈ ಸಂಖ್ಯೆ 5ರಿಂದ ಭಾಗ ಹೋಗ್ತೈತಿ ಅಂತ ಹೇಳಬೇಕು. ಈ ಒಂದು ಸಂಖ್ಯೆಯನ್ನು ಅಬ್ಸರ್ವ್ ಮಾಡಿರಿ. ಲಾಸ್ಟ್ 29 ಐತಿ. ಯಾವುದೇ ಒಂದು ಸಂಖ್ಯೆಯ ಕೊನೆಯ ಸಂಖ್ಯೆ 29 ಬೇರೆ ಯಾವುದೇ ಸಂಖ್ಯೆ ಬಂದರೂ ಕೂಡ ಅದು 5ರಿಂದ ಭಾಗ ಹೋಗಲ್ಲ, ಹೊರತುಪಡಿಸಿ 5 ಮತ್ತು 0 ಬರಬೇಕು. ಅಂದ್ರೆ ಕೊನೆಯ ಸಂಖ್ಯೆ ಏನೈತಲ್ಲ ಇದು 5ರಾಗಿರಬೇಕು ಅಥವಾ 0ರಾಗಿರಬೇಕು. ಅಂಥ ಸಂಖ್ಯೆಗಳು ಮಾತ್ರ 5ರಿಂದ ಭಾಗ ಹೋಗ್ತಾವು. ಅಂದರೆ ಇಲ್ಲಿ 5 ಇಲ್ಲ 0ನೂ ಇಲ್ಲ, ಅಂದ್ರೆ ಇದು 5ರಿಂದ ಭಾಗ ಹೋಗುವುದಿಲ್ಲ. ಅರ್ಥ ಅದು ಅಂದ್ಕೊಂಡು ನಾ ಇದರ ಡಿವಿಸಿಬಿಲಿಟಿ ರೂಲ್ ಏನ, ಕೊನೆಯ ಸಂಖ್ಯೆ 5 ಆಗಿರಬೇಕು ಅಥವಾ 0 ಆಗಿರಬೇಕು. ಓಕೆ, ಈಗ ನಾವು ಮುಂದಿನ ಸಂಖ್ಯೆಗೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡ್ರಿ, ಇದು ಇಂಪಾರ್ಟೆಂಟ್ ಐತಿ. 8 1 6 3 9 3 6 ಈ ಸಂಖ್ಯೆ 6ರಿಂದ ಭಾಗ ಹೋಗ್ತೈತಿ ಅಂತ ಹೇಳಬೇಕು. 6ರ ಡಿವಿಸಿಬಿಲಿಟಿ ರೂಲ್ ಏನ, ಅದು 6ರದೇನ 3ರಲ್ಲೇನೂ ಹೋಗಬೇಕು 2ರಲ್ಲೇನೂ ಹೋಗಬೇಕು. ಅಂದ್ರೆ ಇವು 2ರಲ್ಲೇ ಕಟ್ ಆದ್ರೆ, ಅಂದ್ರೆ ಇವು 2ರಲ್ಲೇ ಕಂಪ್ಲೀಟ್ಲಿ ಡಿವಿಸಿಬಲ್ ಆದ್ರೆ ಅದು 6ರಲ್ಲೇ ಭಾಗ ಹೋಗ್ತೈತಿ. ಈಗ ಇದನ್ನು ಚೆಕ್ ಮಾಡೋದಾದ್ರೆ ಇದು 3ರಿಂದ ಹೋಗ್ತೈತಿ ನೋಡೋಣ. ಪ್ರಶ್ನೆಗೆ 6 ಕಟ್ಟ 9 3 3 ಆನಂತರ ಇದು 9 6 ಕಂಪ್ಲೀಟಾಗಿ 3ರಿಂದ ಭಾಗ ಹೋಗ್ತೈತಿ. ಈಗ ನಾವು 2ರಲ್ಲೇ ಚೆಕ್ ಮಾಡೋಣ. 2ರದ್ದೇನು ಡಿವಿಸಿಬಿಲಿಟಿ ರೂಲ, ಕೊನೆಯ ಸಂಖ್ಯೆ 2ರಿಂದ ಭಾಗ ಹೋದ್ರೆ ಅದು 2ರಿಂದ ಭಾಗ ಹೋಗ್ತೈತಿ. ಅಂದ್ರೆ ಇವು ಎರಡೂ ಅಪ್ಲೈ ಆಕ್ಕವು. ಆದ್ದರಿಂದ ಈ ಒಂದು ಸಂಖ್ಯೆ 6ರಿಂದ ಭಾಗ ಹೋಗ್ತೈತಿ. ಓಕೆ, ಈಗ ನಾವು ಮುಂದಿನ ಸಂಖ್ಯೆಯನ್ನು ನೋಡೋಣ. ಮುಂದಿನ ಒಂದು ಸಂಖ್ಯೆ ಇದು 4ರಿಂದ ಭಾಗ ಹೋಗ್ತೈತ್ಲೋ ನೋಡ್ಬೇಕು. 4ರಿಂದ ಹೋಗ್ಬೇಕಂದ್ರೆ ಒಂದು ರೂಲ್ ಏನ, ಕೊನೆಯ 2 ಸಂಖ್ಯೆ ಅಂದ್ರೆ 22 4ರಿಂದ ಭಾಗ ಹೋಗ್ತೈತ್ಲೋ ನೋಡ್ರೆ ನಮ್ಗೆ ಆನ್ಸರ್ ಸಿಗ್ತೈತಿ. 22 4ರಿಂದ ಹೋಗ್ತೈತಿ ಹೋಗುವುದಿಲ್ಲ, ರಿಮೈಂಡರ್ 2 ಉಳಿತೈತಿ. ಆ ಕಾರಣಕ್ಕೆ ಇದು ಒಂದು 4ರಿಂದ ಭಾಗ ಹೋಗುವುದಿಲ್ಲ. ಅರ್ಥಾತ್ ಅಂದ್ಕೊಂಡನು. ಮುಂದಿನ ಒಂದು ಸಂಖ್ಯೆ ಕಡೆ ಹೋಗೋಣ. ಮುಂದಿನ ಒಂದು 8ರಿಂದ ಭಾಗ ಹೋಗ್ತೈತ್ಲೋ ನೋಡ್ಬೇಕು. ಈಗ ಕೊಟ್ಟಂಥ ಸಂಖ್ಯೆ 8ರದೇನ ಕೊನೆಯ 3 ಸಂಖ್ಯೆ 8ರಲ್ಲೇ ಭಾಗ ಹೋಗ್ಕೊಳ್ಳೋ ನೋಡಬೇಕು. 8 1 8 ಒಂದು 8 7 56 ಆಕೈತಿ, ಅಂದ್ರೆ ಅದಕ್ಕೆ ಕಡಿಮೆ 8 6 48. ಇಲ್ಲಿ 4 ಉಳಿತು, ಸೇಮ್ 8 48. ಅಂದ್ರೆ ಆಬ್ವಿಯಸ್ಲಿ ಇದು ಕಂಪ್ಲೀಟಾಗಿ ಭಾಗ ಹೋಗ್ತೈತಿ. ಈ ರೀತಿಯಾಗಿ ನಾವು ಡಿವಿಸಿಬಿಲಿಟಿ ರೂಲೊಳಗೆ ಇವು ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಾವೆ. ಇವನ್ನ ಸಲೀಸಾಗಿ ಬಿಡಿಸುವ ಮೂಲಕ ನೀವು 1 ಮಾರ್ಕ್ಸನ್ನು ಪಡ್ಕೊಳ್ಬೋದು. ಇದಾಗಿತ್ತು ಡಿವಿಸಿಬಿಲಿಟಿ ರೂಲ್ ಸಂಬಂಧಪಟ್ಟಂಥ ಒಂದು ವಿಡಿಯೋ. ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ.